Hi cuties, welcome back to my YouTube channel. Within video, it's all about my one of my comfort food. ನಾನು ಇದನ್ನ ನಿಮ್ ಜೊತೆ ಇವತ್ತು ಶೇರ್ ಮಾಡ್ತಿದ್ದೀನಿ. ಮೇನ್ ರೀಸನ್ ಏನು ಅಂತ ಹೇಳಿದ್ರೆ, ನಾನು ಮಾರ್ನಿಂಗ್ ಇಂದ ಇವತ್ತು ತುಂಬಾ ಹೆಕ್ಟಿಕ್ ಅಂತ ಹೇಳ್ಬೋದು, ಅಥವಾ ಒಂಥರ ದಿನ ಹೋಯ್ತು. ಐ ಆಮ್ ವೆರಿ ಟಯರ್ಡ್ ತರ, ಮತ್ತೆ ಮೆಂಟಲಿ ತುಂಬಾ ಸ್ಟ್ರೆಸ್ಫುಲ್ ಆಗಿತ್ತು ಇವತ್ತಿನ ದಿವಸ. ಬಿಕಾಸ್ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಎದ್ದಿದ್ದೆ ಪವರ್ ಇರ್ಲಿಲ್ಲ. ಸೊ ನಾವು ವರ್ಕಿಂಗ್ ವುಮೆನ್, ನಮ್ದು ಕೆಲವು ಪ್ಲಾನ್ಸ್ ಇರುತ್ತೆ, ಬೆಳಿಗ್ಗೆ ಎದ್ದು ತಿಂಡಿ ಮಾಡೋದು ಅದು ಇದು ಅಂತ ಹೇಳ್ಬಿಟ್ಟು. ಸೊ ಆ ಟೈಮಲ್ಲಿ ಕರೆಂಟ್ ಹೋಯ್ತು ಅಂತ ಹೇಳಿದ್ರೆ ನನ್ ಓವರ್ ಆಲ್ ನನ್ ಮೂಡೇ ಹಿಂಗ್ ಆಫ್ ಆಗೋಯ್ತು. ಆಮೇಲೆ ಆಫೀಸ್ ಹೆಂಗೋ ಕೆಲಸ ಎಲ್ಲ ಅಲ್ಲೆಲ್ಲ ಅರೇಂಜ್ ಮಾಡ್ಬಿಟ್ಟು ಆಫೀಸ್ಗೆ ಹೋದೆ. ಆಫೀಸಲ್ಲೂ ಅಷ್ಟೇ ಅದ್ ಕೆಲ್ಸ ಇದ್ ಕೆಲ್ಸ ಅಂತ ಹೇಳ್ಬಿಟ್ಟು ಪ್ರಾಪರ್ ಬ್ರೇಕ್ಫಾಸ್ಟ್ ಆಗ್ಲಿಲ್ಲ, ಒಂದು ಲಂಚ್ ಕೂಡ ಪ್ರಾಪರ್ ಆಗಿ ಮಾಡಿಲ್ಲ. ಐ ಥಿಂಕ್ 15 ಮಿನಿಟ್ಸ್ ತಗೊಂಡೆ ಅನ್ಸುತ್ತೆ ಲಂಚ್ ಬ್ರೇಕ್ ಕೂಡ. ಸೊ ಇಷ್ಟೊಂದು ಹೆಕ್ಟಿಕ್ ಆಗಿತ್ತು, ನಾನು ಪ್ರಾಪರ್ ಆಗಿ ಫುಡ್ ಕೂಡ ತಗೊಳ್ಲಿಕ್ಕೆ ಆಗಿಲ್ಲ. ಸಮ್ಟೈಮ್ಸ್ ಹ್ಯಾಪನ್. ಆ ಟೈಮಲ್ಲಿ every time whenever my day was going like this, it's maybe a rush, it's maybe a hectic day, ಆ ಟೈಮಲ್ಲಿ ನಾನು ನಾರ್ಮಲ್ ಆಗಿ 2 ಪಾತ್ ನ ಚೂಸ್ ಮಾಡ್ತೀನಿ. ಒನ್, ತುಂಬಾ ಟೈರ್ಡ್ ಆಗಿತ್ತು, ಫಿಸಿಕಲಿ ತುಂಬಾ ಟೈರ್ಡ್ ಆಗಿತ್ತು ಅಂತ ಹೇಳಿದ್ರೆ ಐ ಆಲ್ವೇಸ್ ಟೇಕ್ ರೆಸ್ಟ್, ಮಲ್ಕೊಂಡ್ಬಿಡ್ತೀನಿ. ಬಟ್ ಸಾರಿ, ಬಟ್ ಯಾವಾಗ ಮೆಂಟಲಿ ಸ್ಟ್ರೆಸ್ ಆಗಿರತ್ತೆ, ಸೊ ಐ ಚೂಸ್ ಡೂಯಿಂಗ್ ಮೈ ಫೇವ್ರೆಟ್ ಫುಡ್ ಇನ್ ಮೈ ಹ್ಯಾಂಡ್. ಅಂದ್ರೆ ನನ್ ಕೈಯಾರೆ ನಾನು ಊಟನ ಪ್ರಿಪೇರ್ ಮಾಡ್ಬಿಟ್ಟು ತಿಂತೀನಿ. ಸೊ ಅದ್ರಿಂದ ನನ್ ಡೇ ಸ್ಟ್ರೆಸ್ ನ ನಾನು ರಿಲೀಫ್ ಮಾಡ್ಕೋತೀನಿ. ಬಿಕಾಸ್ ನೆಕ್ಸ್ಟ್ ಡೇ ಆಫ್ ಕೋರ್ಸ್ ಮಾರ್ನಿಂಗ್ ನಾಳೆ ಏನಿರುತ್ತೋ ಗೊತ್ತಿಲ್ಲ, ಸರ್ಪ್ರೈಸ್ಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಮೇಕ್ ಮೈ ಸೆಲ್ಫ್ ರೆಡಿ ಫಾರ್ ಟುಮಾರೋ. ಐ ಆಮ್ ಸೇಯಿಂಗ್, ನಾನು ಸೌತ್ ಇಂಡಿಯನ್ ಸೈಡ್ ಹುಡುಗಿ, ಸೌತ್ ಕರ್ನಾಟಕ ಸೈಡ್ ಹುಡುಗಿ. ನಮಗೆ ಕೆಲವು ಫುಡ್ ಬಗ್ಗೆ ಟೇಸ್ಟ್ ಇಲ್ಲ. ಅಫ್ಕೋರ್ಸ್ ನಾನು ಹೇಳ್ತೀನಿ, ನಂಗೆ ರಾಗಿ ಮುದ್ದೆ ಆಗಿರ್ಬೋದು, ಜೋಳದ ರೊಟ್ಟಿ, ಇದೆಲ್ಲ ನಮ್ ಕಡೆ ತುಂಬಾ ಕಮ್ಮಿ ಮಾಡೋದು. ವಿ ಆರ್ ಆಲ್ವೇಸ್ ಇನ್ ದೋಸಾಸ್, ಚಪಾತಿ ಕೈಂಡ್ ಆಫ್ ದ ಥಿಂಗ್ಸ್ ನಮ್ಮ ಮನೇಲಿ ಮಾಡ್ತಾರೆ. ಸೊ ಅದ್ರಿಂದ ಇವಾಗ ನಾನು ಈ ಕಡೆ ಬಂದ ಮೇಲೆ ನಾನು ವಿಡಿಯೋಸ್ ಥ್ರೂ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಥ್ರೂ ನನಗೆ ಕೆಲವೊಂದು ರೆಸಿಪೀಸ್ ಫೈಂಡ್ ಮಾಡ್ತೀನಿ, ಅದನ್ನ ಪ್ರಿಪೇರ್ ಮಾಡ್ತೀನಿ. ಸೊ ಆ ತರ ನ್ಯೂ ಥಿಂಗ್ಸ್ ನಾನು ಟ್ರೈ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಟ್ರೈ ಮಾಡ್ತಿರೋದು ಮುದ್ದೆ. ಇದನ್ನ ನಾನು ಐ ಥಿಂಕ್ ಇದು 4th ಟೈಮ್ ಮಾಡ್ತಿದ್ದೀನಿ ಅನ್ಸುತ್ತೆ. ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಸೆಕೆಂಡ್ ಟೈಮ್ ಇಟ್ಸ್ ಬೆಟರ್, ಎವ್ರಿ ಟೈಮ್ ಬೆಟರ್ ಆಯಿತು, ಬಟ್ ನಾಟ್ ಪ್ರಾಪರ್ ಮುದ್ದೆ ಮಾಡೋ ತರ ನನ್ ಆಗಲ್ಲ. ಬಟ್ ಏನೋ ನನಗ್ ಬೇಕಾಗಿರೋ ರೇಂಜ್, ಬಿಕಾಸ್ ನಾನೇ ಕುಕ್ ಮಾಡಿ ನಾನೇ ತಿನ್ನೋದ್ರಿಂದ ಯಾರಿಗೂ ಕೊಡೋಕಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀನಿ, ದಟ್ಸ್ ನೋ ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಮುದ್ದೆ ಮತ್ತೆ ಉಪ್ಸಾರು ಸಮಥಿಂಗ್, ಅದ್ರ ಹೆಸರು ನಂಗೆ ಪ್ರಾಪರ್ ಆಗಿ ಗೊತ್ತಿಲ್ಲ, ನಾನು ಯಾವತ್ತೋ ನೋಡಿದ ವಿಡಿಯೋ, ಅದು ನೇಮ್ ನನ್ಗೆ ನೆನಪಿಲ್ಲ. ಬಟ್ ಆ ಒಂದು ಸಾಂಬಾರು, ಬಿಕಾಸ್ ನಾನು ಮಾರ್ನಿಂಗ್ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಪಚ್ಚೆ ಹಸಿರು ಬರುತ್ತಲ್ಲ ಅದನ್ನ ಮಾಡಿದ್ದೆ. ಸೊ ಅದರದ್ದು ಲೆಫ್ಟ್ ಓವರ್ ವಾಟರ್ನ ಇಟ್ಬಿಟ್ಟು ಇದನ್ನ ಮಾಡ್ತಾರೆ ಈ ಸಾಂಬಾರ್ ತರ. ಸೊ ಇವತ್ತು ನಾನು ಅದನ್ನ ಮಾಡ್ತಿದ್ದೀನಿ. ಸೊ ಐ ಹೋಪ್, ಐ ಮೀನ್ ನಾನು ಅದ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಂಗೆ ತುಂಬಾ ಅನಿಸ್ತು. ಸೊ ಅದಕ್ಕೋಸ್ಕರ ನಿಮ್ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ನಾನು ಆಲ್ರೆಡಿ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಕುತ್ಕೊಂಡಿದ್ದೀನಿ. ಪ್ಲೀಸ್ ಡೋಂಟ್ ಜಡ್ಜ್ ಮೀ, ಬಿಕಾಸ್ ನನ್ನ ಮುದ್ದೆ ಪ್ರಾಪರ್ ಆಗಿ ಬರ್ದೇ ಇರ್ಬೋದು. ಬಿಕಾಸ್ ನಾನು ಯಾವಾಗೆಲ್ಲ ವಿಡಿಯೋ ಮಾಡ್ತೀನಲ್ಲ, ವಿಡಿಯೋ ಮಾಡಿಲ್ಲ ಅಂದಾಗ ಇಟ್ ವಿಲ್ ಕಮ್ ಗುಡ್, ಬಟ್ ಯಾವಾಗೆಲ್ಲ ವಿಡಿಯೋ ಮಾಡ್ತೀನಿ ಅದು ಇನ್ನೂ ಒಂದು ಆಗೋಗುತ್ತೆ ಅದ್ರ ಜೊತೆಗೆ. ಬಟ್ ಪ್ಲೀಸ್ ಟ್ರಸ್ಟ್ ಮೀ, ಬಿಕಾಸ್ ನಾನು ಅದನ್ನ ಕಲಿತಾ ಇದ್ದೀನಿ. ಸೊ ಆಕ್ಚುಲಿ ನನಗೆ ಇಷ್ಟ, ಅದು ನಾನು ಹೊರಗಡೆ ಹೋದ್ರೆ ತಿಂತೀನಿ, ಬಟ್ ನಾನು ಟ್ರೈ ಮಾಡಿದಾಗ ಸ್ವಲ್ಪ ಮೇಲೆ ಕೆಳಗಡೆ ಆಗತ್ತೆ. ಬಟ್ ಎಸ್, ನಮ್ ಜೊತೆ ಇರಿ, ನೋಡಿ ವಿಡಿಯೋಸ್ನ. ಆಮೇಲೆ ಅದ್ರಲ್ಲಿ ಏನಾದ್ರು ನಾನು ಮಿಸ್ಟೇಕ್ ಮಾಡಿದೆ ಅಂದ್ರೆ, ಬಿಕಾಸ್ ನಾನು ನಾರ್ಮಲ್ ಆಗಿ ಏನಾದ್ರು ಯಾವಾಗಿಂದ ಅಲ್ಲೊಂದ್ ಬಂದು ಇರಕ್ ಸ್ಟಾರ್ಟ್ ಮಾಡಿದೀನಿ. ನಾನು ಕೆಲವೊಂದು ರೆಸಿಪಿನ ಟ್ರೈ ಮಾಡ್ಬೇಕಾದ್ರೆ ನಮ್ ಕಡೆದಾದ್ರೂ ನಾನು ಅಮ್ಮನಿಗೆ ಕಾಲ್ ಮಾಡ್ಬಿಟ್ಟು ಹೇಳ್ತೆ. ಬಟ್ ಅಮ್ಮನಿಗೂ ಇದನ್ನ ಕಾಲ್ ಮಾಡ್ಬಿಟ್ಟು ಕೆಳಗಾಗ, ಬಿಕಾಸ್ ಶಿ ಡೋಂಟ್ ನೋ ಹೌ ಟು ಮೇಕ್ ಮುದ್ದೆ ಅಂಡ್ ಆಲ್. ಸೊ ಅದಕ್ಕೋಸ್ಕರ ಸರಿ, ತುಂಬಾ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಸರಿ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಎಸ್, ಇವಾಗ ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ, ನಾನು ಅವಾಗ್ಲೇ ಹೇಳಿದೆ, ನಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಪಚ್ ಕಾಳು ಇರುತ್ತಲ್ವಾ, ಅದ್ ನಾನು ಇವಾಗ ವಿಡಿಯೋ ಪ್ಲೇ ಮಾಡ್ತೀನಿ. ಈ ಕಾಳನ್ನ ಬ್ರೇಕ್ಫಾಸ್ಟ್ ನಾನು ಯೂಸ್ ಮಾಡಿದೀನಿ. ಬಿಕಾಸ್ ಅದನ್ನ ಒಂದು 5 ವಿಸಿಲ್ ಬೇಯಿಸ್ಬಿಟ್ಟು, ಆ ವಿಸಿಲ್ ಹಾಕ್ಬೇಕಾದ್ರೆ ಅದಕ್ಕೆ ನೀರ್ ಪೋರ್ ಮಾಡಿರ್ತೀವಲ್ಲ, ಆ ನೀರ್ನ ನಾವು ವೇಸ್ಟ್ ಮಾಡಿ ಚೆಲ್ಲಲ್ಲ, ಆ ನೀರಿಂದ ಈ ಸಾಂಬಾರ್ನ ಪ್ರಿಪೇರ್ ಮಾಡ್ತೀನಿ ಮುದ್ದೆ ಜೊತೆಗೆ. ಇಲ್ಲಿ ನಾನು ಟೊಮೆಟೊದು ಸಿಪ್ಪೆ ತೆಗಿತೀನಿ, ಬಿಕಾಸ್ ಸಿಪ್ಪೆ ಉಳ್ಕೊಂಡ್ಬಿಟ್ರೆ ಅದು ತಿನ್ಬೇಕಾದ್ರೆ ಬಾಯಿಗೆ ಸಿಗತ್ತೆ, ಅದಕ್ಕೋಸ್ಕರ. ಆಮೇಲೆ ಗ್ರೀನ್ ಚಿಲ್ಲಿ,
ಅದ್ರ ಜೊತೆಗೆ ನಾನು ಇಲ್ಲಿ ಹೇಳಿದನಲ್ಲ ಅದನ್ನೆಲ್ಲ ಹಾಕ್ತಿದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದೆ ನನ್ನ ಹತ್ರ, ಕುಟ್ಟಿಟ್ಕೊಂಡಿರೋದು, ಅದನ್ನ ಸ್ವಲ್ಪ ಹಾಕೋತೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಕಾಳು, ಸ್ವಲ್ಪ ಉಪ್ಪು. ಇವಾಗ ಇಷ್ಟ ಆದ್ಮೇಲೆ ಇದನ್ನ ಗ್ರೈಂಡ್ ಮಾಡುವ.